ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಆರಾಮಾಗಿದ್ದೀರಾ. ಸೊ ಇವತ್ತು ನಾನು ಯಾವುದೇ ಮೆಜರ್ಮೆಂಟ್ ಟೇಪ್ ಇಲ್ದೇ ಈಸಿಯಾಗಿ ಹೇಗೆ ನೀವು ಪ್ಲಾಜೋ ಪ್ಯಾಂಟ್ನ ಕಟಿಂಗ್ ಮಾಡೋದು ಅಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದು. ಫಸ್ಟಿಗೆ ನಾವು 4 ಫೋಲ್ಡ್ ಮಾಡಿ ಇಟ್ಟಿರೋದು ನೋಡಿ. ಇವಾಗ ನಾನು ಫುಲ್ ಕವರ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಕ್ಯಾಮ್ರಾದಲ್ಲಿ. ಸೊ ದ್ಯಾಟ್ ನಾನು ಒಂದ್ಸರಿ ತೋರಿಸ್ತಾ ಇದ್ದೀನಿ ಹೇಗೆ ಇಟ್ಟಿದ್ದೀನಿ ಅಂತ. ಫೋಲ್ಡೆಡ್ ಸೈಡ್ ನನ್ನ ಕಡೆ ಇಟ್ಟಿದ್ದೀನಿ. ಹಾಗೆ ಇದು ಮೆಜರ್ಮೆಂಟ್ ಪ್ಯಾಂಟ್ ಅಂದರೆ ನಿಮಗೆ ಏನೇ ಮೆಷರ್ಮೆಂಟ್ಸ್ ಪ್ಲಸ್ ಮೈನಸ್ ಏನೂ ಬೇಡ, ಜಸ್ಟ್ ಒಂದು ಪ್ಯಾಂಟ್ ಇದ್ದರೆ ನೀವು ಹೇಗೆ ಹೊಲಿಬೋದು ಅಂತ. ಸೊ ನಾನು ಈ ಥರ ಒಂದು ವ್ಯೂ ತೋರಿಸ್ತಾ ಇರೋದು. ಹೀಗಿಟ್ಟಿದ್ದೀನಿ. ಅದೇನು ಫೋಲ್ಡೆಡ್ ಸೈಡ್ ಇದೆಯಲ್ಲ, ಸೇಮ್ ಹೇಗೆ ಪ್ಯಾಂಟ್ ಇದೆಯಲ್ಲ ಅದೇ ಥರನೇ ಇಡಬೇಕು. ಅಲ್ಲಿಗೆ ನಾನು ಒಂದು 2 ಇಂಚ್ ಆಗುವಷ್ಟು ಏನು ಇಲಾಸ್ಟಿಕ್ ಹಾಕ್ತೀವಿ ಅಂದರೆ ಫೋಲ್ಡ್ ಮಾಡಲಿಕ್ಕೆ ಅಂತ 2 ಇಂಚ್ ಬಿಟ್ಟು, ಅಂದರೆ ನೀವು ಕಣ್ಣಳ್ತಲೇ ಒಂದು ಗೊತ್ತಾಗ್ಬಿಡುತ್ತೆ ಎಷ್ಟು ಫೋಲ್ಡಿಂಗ್ಸ್ಗೆ ಬೇಕು ಅಂತ. ಟೇಪ್ ಇದ್ದರೆ ಒಂದು 2 ಇಂಚ್ ಅಂತ ಮಾರ್ಕಿಂಗ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಕೂಡ ಬಾಟಮ್ ಫೋಲ್ಡ್ ಮಾಡಲಿಕ್ಕೆ ಅಂತ ಒಂದು 2 ಇಂಚು ಅಥವಾ 1.5 ಇಂಚು ಬೇಕಾಗತ್ತೆ, ಅಷ್ಟೇ ಬಿಟ್ಟರೆ. ಈಗ ನೆಕ್ಸ್ಟ್ ಏನು ಮಾಡ್ತೀರಾ ನೋಡಿ, ಈ ಥರ ನೀಟಾಗಿ ಒಂದು ಏನು 4 ಫೋಲ್ಡ್ ಮಾಡಿರೋ ಏನು ಬಟ್ಟೆ ಇದೆಯಲ್ಲ ಅದಕ್ಕೆ ಇಟ್ಟು ಈ ಥರ ಮಾರ್ಕಿಂಗನ್ನು ಸ್ಟಾರ್ಟ್ ಮಾಡಿ. ಅದೇನಿದೆಯೋ ಎಕ್ಸಾಕ್ಟಾಗಿ ಮಾಡಿ. ನಿಮಗೆ ಜಾಸ್ತಿ ಏನಾದರೂ ಅಗಲ ಬೇಕು ಅಂದರೆ ಇಲ್ಲೇ ಮಾಡ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ಅಗಲನೇ ಇಟ್ಟಿದ್ದೀನಿ ನೋಡಿ. ಚೂರು ನನಗೆ ಬೇಕಿತ್ತು, ಒಂಚೂರು ಟೈಟ್ ಇದೆ ಅಂತ ಒಂಚೂರು ಅಗಲ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಹಿಪ್ ಪಾರ್ಟ್ ನನಗೆ ಎಳಿತಾ ಇರೋದು. ಆ ಹಿಪ್ ಪಾರ್ಟ್ ಸ್ವಲ್ಪ ಅಗಲ ಬೇಕು ಅಂತ ನಾನು ಅಷ್ಟು ಅಗಲ ಇಟ್ಕೊಂಡಿದ್ದೀನಿ. ನೀವು ಅಷ್ಟೇ ಇದೆ ಅಂದರೆ ಅಷ್ಟೇ. ಬಟ್ ಇದೇನು ಇದೆಯಲ್ಲ ಸ್ಟ್ರೇಟಾಗಿ ಮಾರ್ಕ್ ಮಾಡಬೇಕು. ಆ ಥರ ಕರ್ವನ್ನು ನೀವು ಕೊಡಬೇಡಿ, ಯಾಕಂದರೆ ಇಲಾಸ್ಟಿಕ್ ಹಾಕಿರೋದ್ರಿಂದ ಆ ಥರ ಮುದ್ದೆ ಆಗಿರುತ್ತೆ. ಬಟ್ ಸ್ಟ್ರೇಟಾಗೆ ಹಾಕಬೇಕು. ಆ ಎಡ್ಜನ್ನು ನೀವು ಪಾಯಿಂಟ್ ಔಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಾನು ಸ್ಟಿಚಿಂಗಿಗೆ ಅಂತ ಎಕ್ಸ್ಟ್ರಾ 1 ಇಂಚನ್ನು ಕೂಡ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಸೊ ಈಗ ನಾನು ಬಾಟಮ್ ಕಡೆ ಬಂದಾಗ ಇಲ್ಲಿ ಏನಿದೆಯಲ್ಲ ಎಕ್ಸಾಕ್ಟ್ ಕೂಡ ಮಾರ್ಕ್ ಮಾಡ್ಬೋದು. ನನಗೆ ಇವಾಗ ಹೆಚ್ಚು ಬೇಕು ಅಂತ ಎಕ್ಸ್ಟ್ರಾ 1 ಇಂಚ್ ಆಗುವಷ್ಟು ಅಗಲ ಕೊಡ್ತಾಯಿದ್ದೀನಿ. ಬಾಟಮ್ ಕಡೆ ಒಂದು ಸ್ವಲ್ಪ ಜಾಸ್ತಿ ಕೊಡ್ತಾಯಿದ್ದೀನಿ. ಹಾಗೆ ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಅಂತ ನೀವು 1 ಇಂಚ್ ಮಾರ್ಕ್ ಮಾಡ್ಕೋಬೋದು. ಅಥವಾ ಈ ಥರ ಸ್ಕೇಲ್ ಇರುತ್ತೆ, ಅಥವಾ ಐರನ್ ಸ್ಕೇಲ್ಗಳಿರುತ್ತಲ್ವ, ಅಲ್ಲಿ ಕೂಡ ನೀವು ಅದು ಕೂಡ 1 ಇಂಚ್ ಸ್ಕೇಲೇ ಆಗಿರುತ್ತೆ. ಇದು 1.5 ಇಂಚ್ ಸ್ಕೇಲು. ಇದನ್ನು ಕೂಡ ಮಾರ್ಕ್ ಮಾಡಿರಿ. 1.5 ಬೇಕಾದರೆ 1.5 ಬಿಡ್ಬೋದು, 1 ಇಂಚ್ ಬೇಕಾದರೆ 1 ಇಂಚ್ ಬಿಡ್ಬೋದು. ಸೊ ನನಗೆ 1 ಇಂಚು ನನ್ನ ಕನ್ನಡದಲ್ಲಿ ಗೊತ್ತಾಗ್ಬಿಡುತ್ತೆ 1 ಇಂಚ್ ಎಷ್ಟು ಅಂತ. ಸೊ ಅದೇನೇ ಮಾರ್ಕ್ ಮಾಡಿ ಈ ಥರ ಡಾಟ್ ಇಟ್ಬಿಟ್ಟು ಅದನ್ನು ಕನೆಕ್ಟ್ ಮಾಡಿದರೆ ಆಯಿತು. ಇದು ಎಕ್ಸ್ಟ್ರಾ ಅಂತ ಹೇಳಿ ಆಯಿತಾ, ಸೀಮ್ಗೆ ಹೋಗಿಬಿಡುತ್ತೆ ಸ್ಟಿಚಿಂಗಿಗೆ ಅಂತ. ಎಕ್ಸಾಕ್ಟಾಗಿ ನಾನು ಆಲ್ರೆಡಿ ಮಾರ್ಕ್ ಮಾಡಿದ್ನಲ್ಲ ಅಲ್ಲೇ ಸ್ಟಿಚಿಂಗ್ ಮಾಡಿದರೆ ಆಯಿತು. ಇದು ಎಕ್ಸ್ಟ್ರಾ ಒಳಗಡೆ ಹೋಗುವಂಥದ್ದು. ಹಾಗೆ ಇದೇನಿದೆಯಲ್ಲ ಸ್ಟ್ರೇಟಾಗಿ ಈ ಥರ ನೀವು ಮಾರ್ಕಿಂಗನ್ನು ಮಾಡಿಕೊಂಡ್ರೆ ಆಯಿತು. ಸೊ ಇದನ್ನು ನೋಡಿಕೊಂಡ್ರಲ್ಲ ಹೇಗೆ 2 ಇಂಚ್ ಇಡಬೇಕು ಬಾಟಮ್ ಆ್ಯಂಡ್ ಅಪ್ ಸೈಡ್, ಅಂದರೆ ಇಲಾಸ್ಟಿಕ್ ಹಾಕೋ ಸೈಡು. ಸೊ ಈ ನೆಕ್ಸ್ಟ್ ಬಂದುಬಿಟ್ಟು ಏನಿಲ್ಲ, ಅದೇನು ಎಕ್ಸ್ಟ್ರಾ ನಾನು ಬಿಟ್ಟಿದ್ದನ್ನ ಅಲ್ಲೇ ಕಟ್ ಮಾಡ್ಕೊಂಡು ಹೋದ್ರಾಯಿತು. ನಾನಿವಾಗ ಬೈ ಚಾನ್ಸ್ ಮಿಸ್ಸಾಗಿ ನೆಕ್ಸ್ಟ್ ಆ ಲೈನ್ಗೆ ಕಟ್ ಮಾಡಿಬಿಟ್ಟೆ. ಈ ಕಡೆ ಲೈನಿಗೆ ಕಟ್ ಮಾಡಬೇಕಿತ್ತು, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಎಕ್ಸ್ಟ್ರಾನೇ ಬಿಟ್ಟಿದ್ದೆ, ಪ್ರಾಬ್ಲಮ್ ಏನಿಲ್ಲ. ನೋಡ್ಕೊಂಡು ಕಟ್ ಮಾಡಿ ಅಷ್ಟೇ. ಸೊ ಫೈನಲಿ ಪ್ಯಾಂಟ್ ಕಟ್ಟಿಂಗ್ ರೆಡಿ ಆಯಿತು. ಈಸಿ ಇದೆ, ತುಂಬ ಈಸಿ ಇದೆ ಅಲ್ವಾ? ಹೇಗಿದೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟು ಸ್ಟಿಚಿಂಗನ್ನು ತೋರಿಸ್ತೀನಿ. ಸೊ ಈಗ ನಾನು ಸ್ಟಿಚಿಂಗ್ ತೋರಿಸ್ತಾ ಇರೋದು. ಫಸ್ಟಲ್ಲಿ ನೀವು 4 ಫೋಲ್ಡ್ ಅಂದರೆ 2 ಫೋಲ್ಡ್ ಆಗಿರುತ್ತೆ. ಇವಾಗ ನಾನು ಫಸ್ಟ್ 4 ಫೋಲ್ಡ್ ಮಾಡ್ಕೊಂಡು ಕಟ್ಟಿಂಗ್ ಮಾಡ್ಕೊಂಡಿದ್ದೆ. ಬಟ್ ಓಪನ್ ಮಾಡಿದ ಮೇಲೆ 2 ಫೋಲ್ಡ್ ಸಿಗುತ್ತೆ. ಸೊ ಏನು ಈ ಕ್ರಾಚ್ ಪಾರ್ಟ್ ಕಾಣಿಸ್ತಾ ಇದೆಯಲ್ಲ, ಅಂದರೆ 4 ಪಾರ್ಟ್ ಆಗಿರುತ್ತೆ, 4. ಸೊ ಅದು 2 ಸೇರಿಸಿ ಈ ಥರ ಅಟ್ಯಾಚ್ ಮಾಡಬೇಕು. ಸೊ ಬಟ್ಟೆನ ರೈಟ್ ಮೇಲೆ ರೈಟ್ ಇಟ್ಕೊಂಡು 2 ಪಾರ್ಟ್, ಓಕೆನಾ? ಸೊ ಫ್ರಂಟ್ ಮುಂದೆ ಹಿಂದೆ ಬರುವಂಥದ್ದು ಕ್ರಾಚ್ ಆಗಿರುತ್ತೆ. ಅವು 2 ಹಿಡಿದು ನಾವು ಈ ಥರ ಅಟ್ಯಾಚ್ ಮಾಡ್ಕೋಬೇಕು. ಎಷ್ಟು ಅಟ್ಯಾಚ್ ಮಾಡ್ಕೋಬೇಕು? ನಾವು ಬಿಟ್ಟಿದ್ದು ಒಂದು ಅರ್ಧ ಇಂಚು ಅಥವಾ 3/4 ಇಂಚು ಅಂತ ಬಿಟ್ಟಿದ್ರೆ ಅಷ್ಟೇ ಮಾಡ್ಕೋಬೇಕು. ನಾನು 3/4 ಇಂಚಿಗೆ ಸ್ಟಿಚ್ ಮಾಡ್ಕೊತಿದ್ದೀನಿ. ಡಬಲ್ ಸ್ಟಿಚ್ ಹಾಕ್ತಾಯಿದ್ದೀನಿ 2 ಸೈಡೂ, ಓಕೆನಾ? ಇದು 2 ಪಾರ್ಟ್ ಆಗುತ್ತೆ, ಮುಂದೆ ಮತ್ತು ಹಿಂದೆ. ಸೊ ಅದನ್ನು ಇವಾಗ ಸ್ಟಿಚ್ ಮಾಡ್ಕೊತಾ ಇರೋದು. ಅದಾದಮೇಲೆ ಈಗ ಅದನ್ನು ತಿರುಗಿಸಿದ್ದೀನಿ ನಾನು. ಅದನ್ನು ನಾರ್ಮಲ್ ಪ್ಯಾಂಟ್ ಹೆಂಗಿರುತ್ತೋ ಅದೇ ಥರನೇ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಹಾಗೆ ಈಗ ನಾನು ಇಲಾಸ್ಟಿಕ್ ಏನು ಪಾರ್ಟ್ ಬರುತ್ತಲ್ಲ ಅಲ್ಲಿ 1/4 ಇಂಚಿಗೆ ಫಸ್ಟು ಒಂದು 1/4 ಇಂಚ್ ಆಗುವಷ್ಟು ಹೊಲ್ಕೊತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು 1/4 ಇಂಚಲ್ಲಿ. ಅದಾದಮೇಲೆ ಇಲಾಸ್ಟಿಕ್ ನಾನು ಇಲ್ಲಿ ತೊಗೊಂಡಿರೋದು 1 ಇಂಚ್ ಇಲಾಸ್ಟಿಕ್ಕು. ಸೊ 1 ಇಂಚಿಗೆ ನಾನೇನು ಮಾಡಬೇಕು, ಅಟ್ಲೀಸ್ಟ್ 1/4 ಆದರೂ ಫೋಲ್ಡಿಂಗ್ ಈ ಥರ ಮಾಡ್ಕೋಬೇಕಾಗತ್ತೆ. ಇದು 1 ಇಂಚ್ಗಿಂತ ಕಡಿಮೆ ಇದ್ದರೆ ನಮ್ಮ ಇಲಾಸ್ಟಿಕ್ಕು ಒಳಗಡೆ ಹೋಗೋದಿಲ್ಲ, ಇದ್ರೊಳಗಡೆ ಹಾಕೋಕ್ಕಾಗಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕು, ಅದನ್ನು ಜಾಸ್ತಿಯಾಗಿ ಫೋಲ್ಡ್ ಮಾಡ್ಕೊಂಡು ಹೊಲ್ಕೊಂಡ್ರೆ ಆಯಿತು. ಒಂಚೂರು ಬಿಟ್ಟಿಡಬೇಕು. ಹಾಗೆ ಇದು ನಾನೀಗ ಲೆಗ್ಸ್ ಕಾಲು ಹತ್ರ ಬಾಟಮ್ ಪಾರ್ಟಿಗೆ ಬಂದಿದ್ದೀನಿ. ಸೇಮ್ ಅದು ಕೂಡ 1/4 ಇಂಚಿಗೆ ಫಸ್ಟ್ ಸ್ಟಿಚ್ ಮಾಡಿಕೊಂಡು ಆಮೇಲೆ
1 ಇಂಚ್ ಫೋಲ್ಡ್ ಮಾಡಿಕೊಂಡ್ರೆ ಸಾಕು. ಇದೇನು ನಾವು ಅರ್ಧ ಇಂಚ್ ಕೂಡ ಮಾಡ್ಕೋಬೋದು, 1 ಇಂಚ್ ಕೂಡ ದಪ್ಪ ಬೇಕು ಅಂದಾಗ ಈ ಥರ 1 ಇಂಚ್ ಅಂತ 2 ಕಾಲುಗಳಿಗೂ ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಅದಾದಮೇಲೆ ನಾರ್ಮಲಿ ಪ್ಯಾಂಟ್ ಹೇಗಿರುತ್ತೋ ಅದೇ ಥರ ಫೋಲ್ಡ್ ಮಾಡಿ ಇಟ್ಕೊಂಡು, ಸೊ ಎಕ್ಸ್ಟ್ರಾ ನಾವೀಗ ಸ್ಟಿಚಿಂಗ್ ಮಾಡೋದೊಂದು ಉಳಿಯಿತು. ಎಲ್ಲ ಬಾಟಮ್ ಕೂಡ ಫೋಲ್ಡಿಂಗ್ ಆಯಿತು, ಇಲಾಸ್ಟಿಕ್ ಕಡೆನೂ ಫೋಲ್ಡಿಂಗ್ ಆಯಿತು. ಇವಾಗ ಲೆಗ್ಸ್ ಅಂದರೆ ಈ ಥರ ಕಾಲಿಂದ ಏನು ಬರುತ್ತಲ್ಲ ಆ ಕಡೆಯಿಂದ ಈ ಕಡೆ ಕಾಲಿಗೆ ಸುತ್ತಲೂ ಬರಬೇಕು. ಸೊ ನಾನು ಬಿಟ್ಕೊಂಡಿರೋದು 1 ಇಂಚು, ನೀವು ಸ್ಟಾರ್ಟಿಂಗಲ್ಲೇ ನೋಡಿರ್ತೀರ 1 ಇಂಚು ಸೀಮ್ಗೆ ಅಂತ ಬಿಟ್ಕೊಂಡಿರ್ತೀನಿ, ಹೌದಾ, ಅಲ್ಲ ಸೀಮ್ ಅಲವೆನ್ಸ್ಗೆ ಅಂತ. ಸೊ ಅದೇ ಥರನೇ ನಾನೀಗ ಹೊಲ್ಕೊಳ್ತಾ ಇದ್ದೀನಿ. ಸೊ 1 ಇಂಚ್ಗೆ ಸ್ಟಿಚ್ ಮಾಡ್ಕೊಂಡು ಬನ್ನಿ. ಫಸ್ಟ್ ನಾನು ಅರ್ಧ ಇಂಚ್ ಸ್ಟಿಚ್ ಮಾಡಿ ಆಮೇಲೆ ಮತ್ತೆ ಪಕ್ಕದಲ್ಲಿ 1 ಇಂಚಿಗೆ ಹಾಕಿದ್ದೀನಿ. ಸೊ ಫೈನಲಿ ಈ ಥರ ನಿಮಗೆ ಪ್ಯಾಂಟ್ ಸಿಂಪಲಾಗಿ ರೆಡಿ ಆಗೋಯಿತು. ಈಗ ಬಂದು ನಾನು ಇಲಾಸ್ಟಿಕ್ ಹಾಕೋದನ್ನು ತೋರಿಸ್ತಾ ಇರೋದು. ಸೊ ಈಗ ಆಲ್ರೆಡಿ ಒಂದು ಚಿಕ್ಕದಾಗಿ ಇಲಾಸ್ಟಿಕ್ ಹಾಕ್ಲಿಕ್ಕೆ ಅಂತ ಗ್ಯಾಪ್ ಬಿಟ್ಕೊಂಡಿದ್ದೀನಿ. ಸೊ ಇದು ಬಂದುಬಿಟ್ಟು 1 ಇಂಚ್ ಇಲಾಸ್ಟಿಕ್ಕು, 1.5 ಕೂಡ ಹಾಕ್ಬೋದು, ಬಟ್ ಬೆಟರ್ 1 ಇಂಚು ಓಕೆ, ಕಂಫರ್ಟಬಲ್ಲು. ಇದು ಹೇಗೆ ಅಂದರೆ ನಿಮ್ಮ ವೇಸ್ಟ್ ಸುತ್ತಳತೆ ಇರುತ್ತಲ್ಲ, ಸೊಂಟದ ಸುತ್ತಳತೆ. ಸೊ ಆ ಸೊಂಟದ ಸುತ್ತಳತೆ ರೆಡಿ ತೊಗೊಂಡ್ರೆ ಒಂದು 4ರಿಂದ 5 ಇಂಚು ಮೈನಸ್ ಮಾಡ್ಕೊಳ್ಳಿ. ಈಗ 34 ಇದೆ ಅಂದರೆ 4 ಇಂಚು ಮೈನಸ್ ಮಾಡಿಕೊಂಡು 30 ಬರುತ್ತೆ. ಸೊ ಈ ಥರ ಇಲಾಸ್ಟಿಕ್ನ ನೀವು ತೊಗೊಳ್ಬೇಕಾಗತ್ತೆ. ಹಾಗೆ ಇನ್ ಕೇಸ್ ಪ್ಯಾಂಟ್ ಮೆಷರ್ಮೆಂಟ್ ಆದರೆ ಪ್ಯಾಂಟ್ದು ಎಷ್ಟಿರೋದೆಯೋ ಅಷ್ಟೇ ರೌಂಡ್ನ ಕೌಂಟ್ ಮಾಡಿ ಮತ್ತು ಇಲಾಸ್ಟಿಕನ್ನು ಕಟ್ ಮಾಡ್ಕೊಳ್ಳಿ. ಅದೇ ಥರ ನಾನೇನು ಅದು ಗ್ಯಾಪ್ ಬಿಟ್ಟಿದ್ದೀನಿ ಹಾಗೆ ಸೇಮ್ ಪ್ಯಾಂಟ್ಗೆ ನಾವು ಹಾಕ್ತೀವಲ್ಲ ಲಾಡಿ, ಆ ಥರನೇ ಇದು ಕೂಡ ಇಲಾಸ್ಟಿಕ್ ಕೂಡ ಅದೇ ಥರ ಹಾಕಿ ಇನ್ಸರ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಅದನ್ನು ನಾವು ಸ್ಟಿಚ್ ಮಾಡ್ಕೋಬೇಕು. ಇಲಾಸ್ಟಿಕ್ನ ಈ ಥರ ಹಾಕಿದ್ದೀನಿ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಒಂದು 2ರಿಂದ 3 ಸತಿ ಆದರೂ ಹಾಕಬೇಕಾಗತ್ತೆ, ಇಲಾಸ್ಟಿಕ್ ಅಲ್ವಾ, ಒಂದೊಂದು ಸತಿ ಥ್ರೆಡ್ ನಿಲ್ಲೋದಿಲ್ಲ. ಸೊ ಅದಾದಮೇಲೆ ಏನು ನಾನು ಗ್ಯಾಪ್ ಬಿಟ್ಟಿದ್ದನ್ನು ಅದನ್ನು ಕೂಡ ಹೊಲ್ಕೊಂಡ್ಬಿಡ್ತೀನಿ. ಸೊ ಅದು ಇಲಾಸ್ಟಿಕ್ ಹಾಕ್ಲಿಕ್ಕಂತ ಗ್ಯಾಪ್ ಬಿಟ್ಟಿದ್ದು. ಸೊ ಅದನ್ನು ಸ್ಟಿಚ್ ಮಾಡ್ಕೊಂಡು ಬಿಡಿ. ನೆಕ್ಸ್ಟ್ ನೀವೇನು ಮಾಡಬೇಕು ಅಂದರೆ, ಇದಿಷ್ಟೇ ಕಂಪ್ಲೀಟ್ ಆಗಲಿಲ್ಲ, ಇದ್ರ ಮೇಲೆ ಅಂದರೆ ಇಲಾಸ್ಟಿಕ್ಕು ರೋಲ್ ಆಗ್ತಾ ಇರುತ್ತೆ, ಓಕೆನಾ. ಸೊ ಅದು ನೀಟಾಗಿ ಬರಬೇಕು ಅಂದರೆ ಅದ್ರ ಮೇಲೆ ಕೂಡ ಸ್ಟಿಚ್ ಹಾಕಬೇಕಾಗತ್ತೆ. ಸೊ ಅದ್ರ ಮೇಲೆ ನೀವು ಈ ಥರ ಬಟ್ಟೆನ ಸರಿಸ್ಕೊಂಡು ಈ ಥರ ನೋಡಿ ನಾನು ತೋರಿಸ್ತಾ ಇದ್ದೀನಿ, ಕರೆಕ್ಟಾಗಿ ನೀಟಾಗಿ ಸರಿಸ್ಕೊಳ್ಳಿ. ಸುಮ್ಮನೆ ಹೇಗೆ ಹಾಕಬಾರ್ದು, ಎಳೆದು ಹಾಕಬೇಕು, ಅದೊಂದು ಇಂಪಾರ್ಟೆಂಟ್ ಪಾಯಿಂಟು. ಕರೆಕ್ಟಾಗಿ ಈ ಥರ ಎಳೆದು ನೀವು ಹಾಕಿದರೆ ಅಂದರೆ ಮಾತ್ರ ನೀಟಾಗಿ ಬರುತ್ತೆ. ನೆಕ್ಸ್ಟ್ ಇಲಾಸ್ಟಿಕ್ದು ಏನು ಪ್ಲೀಟ್ಸ್ ಅಂತ ಏನು ಇರುತ್ತಲ್ಲ ಅದು ನೀಟಾಗಿ ಬರ್ತಾಯಿದೆ ನೋಡಿ, ನೆಕ್ಸ್ಟೆಲ್ಲ ಹೇಗೆ ಬರ್ತಾಯಿದೆ ಅಂತ. ಸೊ ಹಾಗೆ ಬರುತ್ತೆ. ಸೊ ಅದನ್ನು ಎಳ್ಕೊಂಡು ಹಾಕೋದು, ಅದನ್ನು ಮಾತ್ರ ಮರಿಬಾರ್ದು. ಸುಮ್ಮನೆ ನೀಟ್ ಮಾಡ್ಕೊಂಡು ಹಾಗೆ ಹಾಕಿದರೆ ಅದು ನೀಟಾಗಿ ಬರಲ್ಲ. ಸೊ ಈ ಥರ ಎಳಿಬೇಕು ಮತ್ತು ಸ್ಟಿಚ್ ಹಾಕಬೇಕು. ಅಂದರೆ ಇದನ್ನು ಸ್ವಲ್ಪವೇ ಮಾಡಿರಿ, ಕರೆಕ್ಟಾಗಿ ಬರುತ್ತೆ, ಓಕೆನಾ. ಸೊ ಈಗ ನಾನು ಸಿಂಪಲಾಗಿ ನಿಮಗೆ ಯಾವುದೇ ಮೆಷರ್ಮೆಂಟ್ ಟಾಪ್ ಇಲ್ಲದೇ ಇಷ್ಟು ಈಸಿಯಾಗಿ ಪ್ಯಾಂಟ್ ಕಟ್ಟಿಂಗ್ ಮಾಡಿ ವಿತ್ ಸ್ಟಿಚಿಂಗ್ ಕೂಡ ತೋರಿಸಿದ್ದೀನಿ. ಹೇಗಾಯಿತು ಅಂತ ಒಂದು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಜೊತೆಗೆ ಯಾರಿಗಾರು ಯೂಸ್ಫುಲ್ ಇದ್ದರೆ ಶೇರ್ ಮಾಡಿ. ಏನಾದರೂ ಇದೇ ಥರ ಎಕ್ಸ್ಟ್ರಾ ಏನಾದರೂ ಸ್ಟಿಚಿಂಗ್ಸ್ ಬೇಕು ಅಂದರೆ ಕೂಡ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಯಿತಾ. ಇದೇ ಥರನೇ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.